ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಇವತ್ತು ರೈತ ಅಸ್ತ್ರವನ್ನು ಪ್ರಯೋಗ ಮಾಡಿದೆ. ಹಾಲು ಉತ್ಪಾದಕರಿಗೆ 716 ಕೋಟಿ ಪ್ರೋತ್ಸಾಹಧನ ನೀಡಿ ಅಂತ ಫ್ರೀಡಂ ಪಾರ್ಕ್ನಲ್ಲೇನು ಜಾನುವಾರುಗಳೊಂದಿಗೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಪ್ರತಿಭಟನೆಗೆ ಕೆಲ ಸಂಘಟನೆಗಳ ಆಕ್ಷೇಪ ವ್ಯಕ್ತಪಡಿಸಿದೆ. ಬಿಜೆಪಿಯವರು ಪ್ರತಿಭಟನೆಗೆ ಹಸುಗಳನ್ನು ಕರ್ಕೊಂಡು ಬಂದದ್ದು ತಪ್ಪು ಅಂತ ಮಾನವ ಹಕ್ಕುಗಳ ಆಯೋಗ ಕೆಲವರನ್ನ ಪ್ರತಿಭಟನೆ ಮಾಡ್ತಾ ಇದ್ದ ಕೆಲವರನ್ನ ಪೊಲೀಸರು ವಶಕ್ಕೆ ಕೂಡ ಪಡೆದಿದ್ದಾರೆ. ಇವತ್ತು ನೀವು ನಿಮ್ಮ ರಾಜಕೀಯವನ್ನು ನೀವೇನು ಬೇಕಾದ್ರೂ ಮಾಡ್ಕೊಳ್ರಪ್ಪ, ಮಾನವ ಹಕ್ಕುಗಳ ಸಂರಕ್ಷಣೆಯ ವಿಚಾರದಲ್ಲಿ ರಾಜಕೀಯವನ್ನು ಎಳೆದು ತರಬೇಡಿ. ಭ್ರಷ್ಟಾಚಾರ ನಿರ್ಮೂಲನಾ ಸಮಿತಿಯವರು ಕೂಡ ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಸಂಘರ್ಷ ಜಾಸ್ತಿ ಆಗ್ತಾ ಇದ್ದ ಹಾಗೆಯೇ ಪೊಲೀಸರು ಇಂಟರ್ಫಿಯರ್ ಆಗಿದ್ದಾರೆ, ಕೆಲವ್ರನ್ನ ವಶಕ್ಕೆ ಪಡೆದಿದ್ದಾರೆ. ಒಂದು ರೀತಿ ಗೊಂದಲದ ವಾತಾವರಣ ನಿರ್ಮಾಣ ಆಗಿತ್ತು ನೋಡಿ. ಈ ಸರ್ಕಾರ ರೈತರ ಬದುಕಿಗೆ ಯಮನ ರೂಪದಲ್ಲಿ ಬಂದಿರುವಂತಹ ಸರ್ಕಾರ. ನಾವು ಯಾವುದೋ ಹೊಸ ಗ್ರಾಂಟ್ ಅನ್ನ ಇವರ ಹತ್ರ ಕೇಳ್ತಾ ಇಲ್ಲ. ರೈತ ಹಾಲು ಉತ್ಪಾದಕರಿಗೆ ಕೊಡಬೇಕಾಗಿರುವಂತಹ ಪ್ರೋತ್ಸಾಹ ಧನವನ್ನ ಕೊಡಿ. ನೀವು ದನಗಳಿಗೂ ಕೂಡ ಮೋಸ ಮಾಡ್ತಾ ಇದ್ದೀರಿ, ಜಾನುವಾರುಗಳಿಗೂ ಕೂಡ ಮೋಸ ಮಾಡ್ತಾ ಇದ್ದೀರಿ. ಈ ಸರ್ಕಾರ ಮೋಸದ ಸರ್ಕಾರ. ಹಾಗಾಗಿ ಹಾಲು ಉತ್ಪಾದಕರಿಗೆ ಏನು ಪ್ರತಿ ಲೀಟರ್ಗೆ 5 ರೂಪಾಯಿ ಪ್ರೋತ್ಸಾಹಧನ, ರೈತರಿಗಾಗಿ ಪ್ರತ್ಯೇಕ ಬಜೆಟ್ ಅನ್ನ ಮಂಡನೆ ಮಾಡಿದಂತ ಕೀರ್ತಿ ಯಡಿಯೂರಪ್ಪನವ್ರಿಗೆ ಸಲ್ತದೆ, ಭಾರತೀಯ ಜನತಾ ಪಕ್ಷಕ್ಕೆ ಸಲ್ತದೆ. ರೈತ ಪರವಾದಂತ ಅನೇಕ ಯೋಜನೆಗಳನ್ನ ಏನು ಭಾರತೀಯ ಜನತಾ ಪಕ್ಷ ಜಾರಿಗೆ ತಂದಿತ್ತು, ಯಡಿಯೂರಪ್ಪನವ್ರು ಜಾರಿಗೆ ತಂದಿದ್ರು, ಅದೆಲ್ಲವನ್ನ ನಿಲ್ಲಿಸತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ನಾವು ರೈತರಿಗೆ ಪ್ರತಿ ತಿಂಗಳು ಕನಿಷ್ಠ 5,000 ರೂಪಾಯಿ ಒಂದಲ್ಲ ಒಂದು ರೀತಿಯಾಗಿ ಸಹಾಯಧನವನ್ನು ಮಾಡ್ತಾ ಇದ್ವಿ ನಮ್ಮ ಸರ್ಕಾರ ಇದ್ದಾಗ. ರೈತರ ಪಂಪ್ ಸೆಟ್ಗಳಿಗೆ ಏನು ಡೀಸೆಲ್ ಸಬ್ಸಿಡಿಗೋಸ್ಕರ 1,250 ರೂಪಾಯಿ ಏನು ರೈತರ ಅಕೌಂಟ್ಗಳಿಗೆ ಹಾಕ್ತಾ ಇದ್ವಿ. ಅವೆಲ್ಲ ರೈತರ ಯೋಜನೆಗಳನ್ನ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಸಂಪೂರ್ಣವಾಗಿ ನಿಲ್ಲಿಸಿರ್ತಕ್ಕಂಥದ್ದು. ಇವತ್ತು ವಿಶೇಷವಾಗಿ ಇವತ್ತೇನು ಬಿಜೆಪಿ ನಾಯಕರೆಲ್ಲರೂ ಕೂಡ ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಪಿ ರಾಜೀವ್ ಅವರು, ನಡಳ್ಳಿ ಅವರೆಲ್ಲ ಮಾತನಾಡ್ತಾ ಇದ್ರು. ರೈತರಿಗೆ 5 ರೂಪಾಯಿ ಪ್ರೋತ್ಸಾಹಧನವನ್ನು ನಿಲ್ಲಿಸಿದೆ ರಾಜ್ಯ ಸರ್ಕಾರ. ಹಾಲಿನ ಬೆಲೆ ಏರಿಕೆಯನ್ನು ಮಾಡ್ತಾರೆ, ಆ ಬಂದ ಲಾಭವನ್ನು ರೈತರಿಗೆ ಕೊಡಲ್ಲ. ಹಾಗಾಗಿ 716 ಕೋಟಿ ರೂಪಾಯಿ ಪ್ರೋತ್ಸಾಹಧನ ಇನ್ನೂ ಬಾಕಿ ಇದೆ, ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಈಗ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿಯವರು ನಡೆಸ್ತಾ ಇರ್ತಕ್ಕಂಥ ಪ್ರತಿಭಟನೆ.